ಹೌದಂಡಿ, ಇಲ್ಲಿ ನಿಮ್ಮ ಅಚ್ಚು ಇಲ್ಲ. ಅಚ್ಚು ಇರೋಂತ ಪ್ಲೇಸೇ ಬೇರೆ. ನಾನು ಯಾಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ಹೇಳಿದ್ರೆ, ಯಾಕೆ ಆಂಟಿ ಮೇಲೆ ಬನ್ನಿ ಹೇಳ್ತೀನಿ. ಇದೇ ಮಾಡ್ತಾ ಇಲ್ಲ, ಅವರು ತೀರ್ಕೊಂಡು ಈಗಾಗಲೇ ಸುಮಾರು ವರ್ಷ ಆಗಿದೆ. ಕರ್ಣಪ್ರಭಾ ಇವರು ಆ ರಾಜನ ಎರಡನೇ ಪುತ್ರಿ. ಸರಿ ಕಣಮ್ಮ, ತೀರ್ಕೊಂಡ್ರು. ಇವರನ್ನ ಅಂತ್ಯ ಸಂಸ್ಕಾರ ಮಾಡದ್ಬಿಟ್ಟು ಯಾಕೆ ಇಲ್ಲಿ ತಂದು ಇಷ್ಟು ವರ್ಷ ಹಂಗೆ ಇಟ್ಟಿದ್ದಾರೆ? ಅಲ್ಲೇ ನಿಮಗೆ ಈ ಕತೆ ಶುರು ಆಗತ್ತೆ. ಏನು ಕತೆ ಶುರು ಆಗತ್ತಾ? ಏನಮ್ಮ, ಏನ್ ಕತೆ? ಅಲ್ಲ ಕಣಮ್ಮ, ಏನ್ ಕತೆ ಶುರು ಆಗತ್ತೆ ಅಂತ ಹೇಳ್ತಾ ಇದ್ಯಾ? ಅದೆಲ್ಲ ಬಿಡು. ನೀನ್ ಹೇಳ್ತಾ ಇರೋ ಕತೆಗೂ ನನ್ ಮಗಳಿಗೂ ಏನ್ ಸಂಬಂಧ? ನಮ್ ಮಗಳು ಎಲ್ಲಿದ್ದಾಳಂತ ಹೇಳು. ಸಂಬಂಧ ಇದೆ ಆಂಟಿ, ಸಂಬಂಧ ಇರೋದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಇಲ್ಲಿದಾರಲ್ಲ ಸ್ವರ್ಣಪ್ರಭಾ, ಅವರು ನಿಮ್ಮ ಮಗಳ ರೂಪದಲ್ಲಿ ಮರು ಜನ್ಮದಲ್ಲಿ ಹುಟ್ಟಿದ್ದಾರೆ. ಏನ್ ಹೇಳ್ತಾ ಇದೀಯ? ಒಂದು ಅರ್ಥ ಆಗ್ತಾ ಇಲ್ಲ. ಹೌದಂಟಿ, ಸ್ವರ್ಣಪ್ರಭಾ ಇದಾರಲ್ಲ ಇವರೇ ಈಗ ಮರು ಜನ್ಮದಲ್ಲಿ ನಿಮ್ಮ ಮಗಳ ರೂಪದಲ್ಲಿ ಹುಟ್ಟಿದ್ದಾರೆ. ಏನ್ ಆಶ್ಚರ್ಯವಾಗ್ತಾ ಇದೆ, ನೀನ್ ಹೇಳ್ತಾ ಇರೋದೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ. ನಂಬಕ್ಕಾಗದೆ ಇದ್ರೇನು ನಂಬಲೇಬೇಕಂಟಿ, ಇದೆಲ್ಲ ನಿಜ. ಈಗ ನಿಮ್ಮ ಮಗಳು ಎಲ್ಲಿದ್ದಾಳಂತ ಹೇಳಿದ್ರೆ, ರತ್ನಪ್ರಭಾ ನಿಮ್ಮ ಮಗಳನ್ನ ಎತ್ಕೊಂಡೋಗಿ ಇಟ್ಕೊಂಡಿದ್ದಾರೆ. ಯಾಕೆ ನಮ್ಮ ಮಗಳನ್ನ ಕರ್ಕೊಂಡೋಗಿ ಇಟ್ಕೊಂಡಿದ್ದಾರೆ? ಎಲ್ಲ ಕಾರಣದಿಂದಾನೇ ಆಂಟಿ. ಏನಂತ ಹೇಳಿದೆ, ರತ್ನಪ್ರಭಾ ನಿಮ್ಮ ಮಗಳನ್ನ ಕರ್ಕೊಂಡೋಗಿಟ್ಟಿರೋದು ಒಂದು ಉದ್ದೇಶಕ್ಕಾಗಿದೆ. ಏನು ಉದ್ದೇಶ? ಈಗಾಗಲೇ ನಾನು ನಿಮಗೆ ಹೇಳಿರುವ ಪ್ರಕಾರ ಇಲ್ಲಿ ಇರುವಂತಹ ಸ್ವರ್ಣಪ್ರಭಾಗೆ ಅಲ್ಲಿ ಪಾತಾಳದಲ್ಲಿರುವಂತಹ ರಹಸ್ಯದ ಬಗ್ಗೆ ಗೊತ್ತಿದೆ. ಹಾಗಾಗಿ ಇವರಿಗೆ ಪ್ರಾಣ ಬರಬೇಕಂತ ಹೇಳಿದರೆ ಇವರಿಗೆ ಒಂದು ಆತ್ಮ ಬೇಕು. ಆ ಆತ್ಮಕ್ಕಾಗಿ ರತ್ನಪ್ರಭಾ ನಿಮ್ಮ ಮಗಳನ್ನ ಎತ್ಕೊಂಡೋಗಿರೋದು. ಅಂಕಲ್, ನಿಮ್ಮ ಮಗಳನ್ನು ಬಲಿ ಕೊಟ್ಟು ಅವಳ ಆತ್ಮನ ತಂದು ಈ ಸ್ವರ್ಣಪ್ರಭಾ ಶರೀರದಲ್ಲಿ ಇಟ್ಟು ಅವರಿಗೆ ಬೇಕಾಗಿರುವ ಹಾಗೆ ಆ ಪಾತಾಳದ ರಹಸ್ಯವನ್ನು ತಿಳ್ಕೊಳ್ಳಕ್ಕೆ ಅವರು ಇಷ್ಟೊಂದು ಮಾಡ್ತಾ ಇರೋದು. ಏನಮ್ಮ ಹೇಳ್ತಾ ಇದೀಯಾ? ನನ್ ಮಗಳನ್ನ ಸಾಯಿಸ್ತಾರ? ಅಲ್ಲ, ನನ್ ಮಗಳು ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಿದೆಯಲ್ಲ, ನೀನಾದ್ರೂ ಕಾಪಾಡಬಹುದಲ್ಲ. ಎಲ್ಲಿದ್ದಾಳಂತ ಹೇಳಮ್ಮ, ನಾವಾದ್ರೂ ಹೋಗಿ ಕಾಪಾಡ್ತೀವಿ. ನನ್ ಮಗಳು ಹೆಂಗಾದ್ರೂ ಮಾಡಿ ನನಗೆ ತಿಳಿಸ್ಕೊಟ್ಬಿಡು ಪ್ಲೀಸ್. ಅಲ್ಲ ಕಣಮ್ಮ, ಆಗ್ಲೇ ನಮ್ ಮಗಳು ಯಾವ್ದೋ ಹೂ ಮುಟ್ಟಿ ಸಾಯೋ ಸ್ಥಿತಿಯಲ್ಲಿರುವಾಗ ಜೋಲಿನ ಕಾಪಾಡದಲ್ಲ, ಇಷ್ಟೊಂದು ಹೇಳ್ತಾ ಇದೆಯಲ್ಲ, ನಮ್ ಮಗಳನ್ನ ನೀನೇ ಕಾಪಾಡಬಹುದಲ್ಲ. ಆಂಟಿ, ಅದು ನನ್ ಕೈಯಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ನನ್ ಮಗಳು ಇಲ್ಲಂತ ಹೇಳಮ್ಮ, ನಾನೇ ಹೋಗಿ ಕಾಪಾಡ್ತೀನಿ. ಆಂಟಿ, ಅದು ಖಂಡಿತ ನಿಮ್ಮಲ್ಲಿ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಅಲ್ಲ, ಈಗ ಬೆಳಗ್ಗೆನೇ ಆಗೋಯ್ತು. ನನ್ ಮಗಳು ಎಲ್ಲಿದ್ದಾಳಂತ ಹೇಳಮ್ಮ, ನಿನ್ ಕಾಲಿ ಬೇಕಾದ್ರೆ ಬೀಳ್ತೀನಿ. ಯಾಕಾದ್ರೂ ಈ ತರ ಮಾಡ್ತಾ ಇದೀಯಾ? ಆಂಟಿ, ನೀವು ಅಲ್ಲಿ ಹೋಗಿ ಕಾಪಾಡಕ್ಕಾಗಲ್ಲ. ನೀವು ಮಗಳು ಇರೋ ಜಾಗಕ್ಕೆ ಹೋದ್ರಿ ಅಂತ ಹೇಳಿದ್ರೆ ನಿಮ್ ಮಗಳಿಗೆ ತುಂಬಾ ತೊಂದ್ರೆ. ಆ ಕಾರಣದಿಂದಾನೇ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ನೀವೇ ನಿಮ್ ಮಗಳನ್ನ ಕಾಪಾಡಬೇಕು. ನನ್ನಿಂದ ಏನು ಮಾಡಕ್ಕಾಗಲ್ಲ. ನಮ್ ಮಗಳನ್ನ ನಾವು ಕಾಪಾಡಂತ ಹೇಳಿದ್ರೆ ಹೆಂಗಂತ ಹೇಳಮ್ಮ? ಅಲ್ಲಿ ಹೋಗ್ಲಬಾರ್ದು ಅಂತ ಹೇಳ್ತಾ ಇದೀಯಾ? ನಾವೇ ಕಾಪಾಡಬೇಕು ಅಂತ ಹೇಳ್ತಾ ಇದೀಯಾ? ಏನ್ ಹೇಳ್ತಾ ಇದೀಯಾ ನೀನು? ಆಂಟಿ, ನೀವು ಸಿಟ್ ಮಾಡೋದು ನ್ಯಾಯವಾದದ್ದೇ. ಅದೇ ಹೇಳೋದ್ ಕೇಳಿ. ಈಗ ಅಂಗ್ಲಾಗಿದೆ. ಇವತ್ತು ರಾತ್ರಿ ಒಳಗಡೆ ನಿಮ್ಮ ಮಗಳನ್ನ ಕಾಪಾಡಬೇಕು. ಇವತ್ತು ರಾತ್ರಿ ಮಾಡುವಂತ ಪೂಜೆಯಲ್ಲಿ ನಿಮ್ಮ ಮಗಳನ್ನ ಬಲಿ ಕೊಡ್ತಾರೆ. ಕಾಪಾಡಲೇಬೇಕು. ಖಂಡಿತ ಆಂಟಿ, ಇವತ್ತು ನಿಮ್ಮ ಮಗಳನ್ನ ಕಾಪಾಡಲೇಬೇಕು. ಇಲ್ಲಾಂದ್ರೆ ಇನ್ಮೇಲೆ ಯಾವತ್ತೂ ಅವಳನ್ನ ಕಾಪಾಡಕ್ಕಾಗಲ್ಲ. ಅಯ್ಯೋ, ಹಂಗೆ ಹೇಳ್ಬೇಡ ಕಣಮ್ಮ. ಇವತ್ತು ಕಾಪಾಡ್ತೀವಿ. ಏನ್ ಮಾಡ್ಬೇಕಂತ ಹೇಳು. ಖಂಡಿತ ಆಂಟಿ, ಹೇಳ್ತೀನಿ. ಇಲ್ಲಿ ಮಲಗಿದಾರಲ್ಲ ಸ್ವರ್ಣಪ್ರಭಾ, ಅವರನ್ನ ನೀವು ಅಂತ್ಯ ಸಂಸ್ಕಾರ ಮಾಡಿದ್ರೆ ನಿಮ್ಮ ಮಗಳನ್ನ ಕಾಪಾಡಬಹುದು. ಅದು ನೀವೇ ತಂದೆ ತಾಯಿಯಾಗಿ ಆ ಸ್ಥಾನದಲ್ಲಿ ನೀವು ಮಾಡ್ಬೇಕು. ಇಲ್ಲ, ಖಂಡಿತ ಮಾಡಕ್ಕಾಗಲ್ಲ. ನೀನ್ ಏನ್ ಹೇಳ್ತಾ ಇದೀಯಾ? ಯಾವ್ದೋ ಒಂದು ಶವನ ಕೊಟ್ಟು ಇದನ್ನ ಅಂತ್ಯ ಸಂಸ್ಕಾರ ಮಾಡು ಅಂತ ಹೇಳಿದ್ರೆ ನಾವು ಮಾಡಕ್ಕಾಗತ್ತಾ? ಖಂಡಿತ ನಾವು ಮಾಡಕ್ಕಾಗಲ್ಲ. ಇದೆಲ್ಲ ಪೊಲೀಸ್ ಕೇಸ್ ಆಗತ್ತೆ. ನಿಮ್ಮ ಮಗಳ ಪ್ರಾಣನ ಕಾಪಾಡ್ಬೇಕಂತ ಹೇಳಿದ್ರೆ ನೀವು ಖಂಡಿತ ಈ ಕೆಲಸ ಮಾಡ್ಲೇಬೇಕು. ಇಲ್ಲಾಂದ್ರೆ ನಿಮ್ಮಿಂದ ನಿಮ್ಮ ಮಗಳನ್ನ ಕಾಪಾಡೋದು ತುಂಬಾ ಕಷ್ಟ. ಅಮ್ಮ ತಾಯಿ, ನೀನ್ ಏನ್ ಹೇಳ್ತಾ ಇದೀಯಾ? ಏನು ಗೊತ್ತಾಗ್ತಾ ಇಲ್ಲ. ಯಾವ್ದೋ ಒಂದು ಶವನ ತೋರಿಸಿ ಇದನ್ನ ಅಂತ್ಯ ಸಂಸ್ಕಾರ ಮಾಡು ಅಂತ ಹೇಳ್ತಾ ಇದೆಯಲ್ಲ, ಇದೆಲ್ಲ ದೊಡ್ಡ ಕೇಸ್ ಗೊತ್ತಾ? ಇದನ್ನೆಲ್ಲ ನೀನು ಯಾರ ಹತ್ರ ಹೇಳ್ತಾ ಇದೆಯಾ ಕತೆ? ನಿಮ್ಗೆಲ್ಲ ಗೊತ್ತಿಲ್ಲ ಕಣಮ್ಮ. ನೀನೇನೋ ಏಂಜಲ್ ಆಗಿರ್ಬೇಕು. ಮನುಷ್ಯ ರೂಪದಲ್ಲಿ ಇದ್ ನೋಡು, ಆ ಗೊತ್ತಾಗತ್ತೆ ನಿನ್ ಕಷ್ಟ ಏನು ಅಂತ. ಇವರೊಬ್ರು ಈ ರೀತಿ ಇದ್ರು ಅಂತಾನೆ ಈ ಪ್ರಪಂಚಕ್ಕೆ ಯಾರಿಗೂ ಗೊತ್ತಿಲ್ಲ. ಹಂಗಿರುವಾಗ ನೀವು ಅಂತ್ಯ ಸಂಸ್ಕಾರ ಮಾಡಿದ್ರೆ ಯಾವ ತೊಂದರೆನೂ ಬರಲ್ಲ. ನೀವು ಮಾಡೋದು ನಿಮ್ಮ ಮಗಳನ್ನ ಕಾಪಾಡೋದಕ್ಕಾಗಿ, ಬೇರೆ ಯಾವ್ದನ್ನು ನೀವು ಅನ್ಕೋಬೇಡಿ. ಏನ್ ಹೇಳ್ತಾ ಇದೀಯ ಕಣಮ್ಮ? ಏನು ನಂಬಕ್ಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ನಮ್ ಕೈಯಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಅಕ್ಕ, ಎಲ್ಲಿದ್ದೀರಾ ಎಲ್ರು? ಏನು ದೀಪು ವಾಯ್ಸ್ ಕೇಳ್ತಾ ಇದೆ? ಸ್ವೀಟಿ, ದೀಪು ಬಂದಂಗಿದೆ. ಹೌದು ರೀ, ನಿಮ್ಮ ಮಗಳನ್ನ ಕಾಪಾಡೋದಕ್ಕೆ ಇದೇ ಕೊನೆ ದಾರಿ. ಯಾರೋ ಬಂದ ಹಾಗಿದೆ. ನಾನು ಇಲ್ಲಿದ್ದೆ ಅಂತ ಹೇಳಿದ್ರೆ ನಿಮ್ಗೆ ತೊಂದ್ರೆ. ನಾನು ಇಲ್ಲಿಂದ ಹೊರಟೋಗ್ತೀನಿ. ಹೋಗ್ಬೇಡ. ಇವರ ಬಗ್ಗೆ ಹೇಳಿದ್ದನ್ನ ಏನು ಹೇಳ್ಬೇಡಿ. ಹೇಳಿದ್ರೆ ನಿಮ್ಗೆ ತುಂಬಾ ತೊಂದರೆ ಆಗತ್ತೆ. ಅದ್ರ ಬದಲು ಬೇರೆ ಏನಾದ್ರೂ ಹೇಳಿ. ಇವರನ್ನು ನೀವೇ ತಂದೆ ತಾಯಿ ಸ್ಥಾನದಲ್ಲಿದ್ದು ಅಂತ್ಯ ಸಂಸ್ಕಾರ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಮಗಳು ನಿಮ್ಮ ಕೈಗೆ ಸಿಗಲ್ಲ. ನಿಮ್ಮ ಮಗಳು ಈಗ ಯಾವ ಪರಿಸ್ಥಿತಿಯಲ್ಲಿದ್ದಾಳೆ ಅಂತ ನೋಡ್ತೀರಾ? ನೋಡಿ. ಎಲ್ಲಿದ್ದೀರಾ
ಯಾಕೆ ಅಳ್ತಾ ಇದ್ದೀರಾ? ಅಚ್ಚು ಸಿಕ್ಬಿಟ್ಲಾ? ಇಲ್ಲ ದೀಪು. ಸರ್ ಸಿಗ್ಲಿಲ್ವಂತೆ ಸರ್, ಬನ್ನಿ ಸರ್. ಅಕ್ಕ ಏನಕ್ಕ ಪೊಲೀಸ್ನವ್ರು ಬಂದಂಗಿದೆ? ಹೌದು ಸ್ವೀಟಿ, ನೋಡಲಿ ಬಂದೇ ಬಿಟ್ರು. ಏನು ಮಗಳನ್ನ ಹುಡ್ಕೊಂಡು ಈ ತರ ಇಷ್ಟು ದೂರ ಬಂದಿದ್ದೀರಾ? ನಮ್ಮ ಹತ್ರ ಒಂದ್ ಮಾತು ಇನ್ಫಾರ್ಮೇಶನ್ ಮಾಡ್ಬೇಕಂತ ಗೊತ್ತಿಲ್ಲ ನಿಮ್ಗೆ? ಅದು ಒಂದ್ ಸರ್, ಅದು ಅಯ್ಯೋ ಯಾರನ್ನು ಮಾತಾಡಕ್ ಬಿಡ್ಬಾರ್ದು, ನಾನೇ ಮಾತಾಡ್ತೀನಿ. ಸರ್ ನಾವು ಮಗಳನ್ನ ನೋಡ್ಕೊಂಡು ಬರ್ಲಿಲ್ಲ ಸರ್. ನಾವು ನಿಮ್ಮ ಹತ್ರ ಕಂಪ್ಲೇಂಟ್ ಕೊಟ್ವಲ್ಲ, ಎಲ್ಲ ಕಡೆ ಕೇಳಿದ್ವಿ, ಎಲ್ಲೂ ಇಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ಇಲ್ಲಿ ನಮ್ಮ ಅಜ್ಜಿನ ನೋಡಕ್ ಬಂದ್ವಿ, ಅವ್ರು ತೀರ್ಕೊಂಡ್ಬಿಟ್ರು ಸರ್. ಸ್ವೀಟಿ ಏನ್ ಹೇಳ್ತಾ ಇದೀಯಾ? ಸುಮ್ಕಿರಿ. ಓ ಹೌದಾ? ಎಲ್ಲಿದ್ದಾರೆ ಅವರು? ಸರ್ ಇಲ್ಲ ಸರ್. ಇವ್ರಿ ಸರ್ ಅಜ್ಜಿ, ಇವ್ರನ್ನೇ ನೋಡಕ್ ಬಂದ್ವಿ, ಇವ್ರು ತೀರ್ಕೊಂಡ್ಬಿಟ್ರು ಸರ್. ಸೋ ಸ್ಯಾಡ್. ಈ ತರ ನಾವ್ ಒಂದ್ ವಿಷಯ ಕೇಳ್ತೀವಿ ಅಂತ ಒಂಚೂರು ಅನ್ಕೊಂಡಿರ್ಲಿಲ್ಲ. ಸರಿ, ಈಗ ಏನ್ ಮಾಡ್ತೀರಾ ಇವ್ರನ್ನ? ಅವ್ರನ್ನ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ ಸರ್? ಉಪ್ಪು ಖಾರ ಹಾಕೊಂಡು ತಿನ್ನಕ್ಕಾಗತ್ತಾ? ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡ್ಬೇಕು ಸರ್. ಅದೇ ಹೇಳಿದ್ದಮ್ಮ ನಾನು. ಏನ್ ಮಾಡ್ತೀರಾ? ಇಲ್ಲೇ ಏನಾದ್ರು ಮಾಡ್ತೀರಾ, ಇಲ್ಲ ಊರಿಗೆ ತಗೊಂಡ್ಬರ್ತೀರಾ? ಈ ಕಾಡ್ನಲ್ಲಿ ಹೆಂಗೆ ಇವರು ವಾಸವಾಗಿದ್ರು? ಅದೆಲ್ಲ ತುಂಬಾ ದೊಡ್ಡ ಕತೆ ಸರ್. ನಿನ್ನೆ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳಿದ್ರ, ಅದಕ್ಕೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬರುವಾಗ್ಲೇನೆ ಇವರು ಹಿಂಗೆ ಮಲಗಿದ್ರು ಸರ್. ಅದೇ ನೋಡಿದ ತಕ್ಷಣ ತುಂಬಾ ಬೇಜಾರಾಗ್ಬಿಟ್ಟು ಏನ್ ಮಾಡೋದಂತ ಗೊತ್ತಾಗ್ಲಿಲ್ಲ, ಹಂಗೆ ನಿಂತ್ಕೊಂಡ್ಬಿಟ್ಟಿದೀವಿ. ಹೌದಾ ಅಕ್ಕ? ಯಾರಿವರು? ಯಾರಿಗ ಅಜ್ಜಿ ಇವರು? ದೀಪು ಇಲ್ಲೇನು ಮಾತಾಡ್ಬೇಡ ಕಣಪ್ಪ, ಮನೆಗೆ ಹೋದ್ಮೇಲೆ ಎಲ್ಲಾನು ಹೇಳ್ತೀನಿ. ಯಾರಿಗ ಅಜ್ಜಿ ಇವರು? ಏನು ಇಬ್ರಿಗೂ ಅಜ್ಜಿನಾ? ಅಯ್ಯೋ ಸರ್, ಏನ್ ಸರ್ ಹಿಂಗ್ ಕೇಳ್ತೀರಾ? ಅವಳು ನಾನು ಅಕ್ಕ ತಂಗಿ, ನನ್ಗೆ ಅಜ್ಜಿ ಅಂದ್ರೆ ಅವಳಿಗೂ ಅಜ್ಜಿ ತಾನೆ, ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ ನಮ್ಮ ಅಜ್ಜಿ ಅಂತ. ಓ ಹಂಗ? ನನ್ಗೇನೋ ಒಂಥರ ಸ್ವಲ್ಪ ಡೌಟ್ ಆಗ್ಬಿಡ್ತು, ಅದಕ್ಕೆ ಹಂಗೆ ಕೇಳ್ಬಿಟ್ಟೆ. ಏನ್ ಸರ್ ಡೌಟು ನಮ್ಮ ಮೇಲೆ? ನಾವೇನ್ ಸರ್ ಮಾಡ್ತೀವಿ? ಅಜ್ಜಿನ ನೋಡಕ್ ಬಂದಿದ್ದು ತಪ್ಪ? ಇಲ್ಲ ಅದೆಲ್ಲ ಏನಿಲ್ಲಮ್ಮ. ಸರಿ ಆಯ್ತು, ನೀವು ನೋಡ್ಕೊಳ್ಳಿ, ನಿಮ್ಮ ಕೆಲಸ ಏನಿದೆ ಅದ್ ಮಾಡಿ. ನಾ ಹೋಗಿ ಹುಡುಗಿನ ಹುಡ್ಕೋ ಅಂತ ಕಾರ್ಯದಲ್ಲಿ ಇಳಿತೀವಿ. ಸರ್ ಮೊದ್ಲು ಅದನ್ನ ಮಾಡಿ. ನಮ್ಮ ಮಗಳು ಎಲ್ಲಿದ್ದಾಳೋ ಏನೋ, ಹೇಳಿ ಎಷ್ಟು ದಿನ ಆಯ್ತು ನಿಮ್ಮ ಹತ್ರ? ನೀವ್ ಇನ್ನು ಹುಡುಗಿನ ಹುಡುಕ್ತೀನಿ ಅಂತ ಹೇಳ್ತಾನೆ ಇದ್ದೀರಾ, ಇನ್ನು ಏನು ಒಂದ್ ಸುದ್ದಿನ ಹೇಳ್ತಾ ಇಲ್ಲ. ನಮ್ಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ ಸರ್? ಹುಡುಕ್ತೀವಮ್ಮ. ಆಯ್ತು ನಾವು ಬರ್ತೀವಿ. ಸರ್ ಬನ್ನಿ. ಮೊದ್ಲು ಜಾಗ ಖಾಲಿ ಮಾಡಿ. ಅಕ್ಕ ಎಷ್ಟು ಹೆದರಿಕೆ ಆಯ್ತು ಗೊತ್ತಾ? ಹೌದು ಸ್ವೀಟಿ, ನನ್ಗಂತೂ ಹೆಂಗ್ ಆಗ್ಬಿಡ್ತು ಗೊತ್ತಾ? ಅಕ್ಕ ಏನಾಯ್ತಕ್ಕ? ದೀಪು ಅದಿರ್ಲಿ ಕಣಪ್ಪ, ನೀನ್ ಯಾಕೆ ಪೊಲೀಸ್ನವ್ರನ್ನ ಕರ್ಕೊಂಬಂದೆ? ಅಲ್ಲ ಅಚ್ಚನ ಹುಡ್ಕೊಂಬಂದ್ರಲ್ಲ, ಏನಾಯ್ತು ಏನಂತಂದ್ಬಿಟ್ಟು ಪೊಲೀಸ್ನವ್ರು ಕರ್ಕೊಂಬಂದೆ. ಈ ಕಿಡ್ನಾಪರ್ಸ್ ಅನ್ನೆಲ್ಲ ನಂಬಾರ್ದಲ್ಲಕ್ಕ. ಅಯ್ಯೋ ದೀಪು, ಮಗಳನ್ನ ಕಿಡ್ನಾಪರ್ಸ್ ಎಲ್ಲ ಏನು ಕಿಡ್ನಾಪ್ ಮಾಡಿಲ್ಲ. ಮಗಳನ್ನ ಯಾರು ಕರ್ಕೊಂಬಂದಿರ ಗೊತ್ತಾ? ಯಾರು? ನಿಮಗೆ ಗೊತ್ತಾ? ಹೌದು ದೀಪು. ಹಂಗಂದ್ರೆ ಈ ಅಜ್ಜಿನ ನಾವು ಅಂತ್ಯ ಸಂಸ್ಕಾರ ಮಾಡ್ಬೇಕಾ? ಕಣಪ್ಪ ಹೌದು. ಈಗ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಅಕ್ಕ ನಮ್ಗೆ ಅಚ್ಚು ಬೇಕಂತ ಹೇಳಿದ್ರೆ ಹಾಗೆ ಮಾಡ್ಬಿಡೋಣ. ಹೌದು ಕಣಪ್ಪ ದೀಪು, ಈಗ ಬೇರೆ ಏನೂ ಇಲ್ಲ ಆಪ್ಷನ್, ಅದೇ ತರ ಮಾಡ್ಬೇಕು. ಅಕ್ಕ ಅಂತ್ಯ ಸಂಸ್ಕಾರ ಮಾಡಿದ್ಮೇಲೆ ಅಚ್ಚು ಬಂದ್ಬಿಡ್ತಾಳ? ಖಂಡಿತ ನಿಮ್ಮ ಮಗಳು ನಿಮ್ಗೆ ಸಿಗ್ತಾಳೆ. ಸರಿ, ಹಂಗಂದ್ರೆ ನಾವು ಇವತ್ತೇ ಅಂತ್ಯ ಸಂಸ್ಕಾರ ಮಾಡ್ತೀವಿ. ಹೌದು, ಇವತ್ತು ನೀವು ಅಂತ್ಯ ಸಂಸ್ಕಾರ ಮಾಡ್ಲೇಬೇಕು. ಆದ್ರೆ ಸಂಜೆ 7 ಗಂಟೆ ನಂತರನೇ ಮಾಡ್ಬೇಕು. ಯಾಕೆ? ಇವತ್ತು ಹುಣ್ಣಿಮೆ. ಇವತ್ತಿನ ದಿನ ಆ ರತ್ನಪ್ರಭಾ ಪೂಜೆ ನಡೆಸಿ ನಿಮ್ಮ ಮಗಳನ್ನ ಬಲಿ ಕೊಡ್ತಾರೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಇವತ್ತು ಆ ಪೂಜೆ ಮಾಡ್ತಾರೆ. ಹಾಗಾಗಿ 7 ಗಂಟೆ ನಂತರನೇ ನೀವು ಇವರನ್ನ ಅಂತ್ಯ ಸಂಸ್ಕಾರ ಮಾಡಬೇಕು. ಆ ಪೂಜೆ ಮುಗಿಯೋಷ್ಟರಲ್ಲಿ ಇವರನ್ನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿರಬೇಕು. ಆಗ ಅವರು ಆಸೆ ಪಟ್ಟಂತಹ ಯಾವ ಕೆಲಸನೂ ಆಗಲ್ಲ. ಹೌದಾ? ಸರಿ, ಹಂಗಂದ್ರೆ ಅದನ್ನು ಮಾಡ್ತೀವಿ. ಪೂಜೆಗೆ ಎಲ್ಲವೂ ಸಿದ್ಧವಾಯಿತು. ಕೆಲವೇ ಕ್ಷಣಗಳಲ್ಲಿ ನಿನ್ನ ಪ್ರಾಣ ಹೋಗುತ್ತೆ. ನದಿಗೆ ಹೋಗಿ ಸ್ನಾನ ಮಾಡಿಬಿಟ್ಟು ಬರ್ತೀನಿ. ಅಯ್ಯೋ, ನಾನು ಏನ್ ತಪ್ಪು ಮಾಡಿದೆ? ಯಾಕೆ ನನಗೆ ಇಷ್ಟೊಂದು ದೊಡ್ಡ ಶಿಕ್ಷೆ? ನಾನು ಯಾರಿಗೂ ಏನು ಕೆಟ್ಟದ್ದು ಬಯಸಲಿಲ್ಲ. ನನ್ನನ್ನ ಕಾಪಾಡ್ತೀನಿ ಅಂತ ಜಿನ್ ಹೇಳ್ದಲ್ಲ, ಇನ್ನು ಯಾಕೆ ಬರ್ಲಿಲ್ಲ? ಜಿನ್ ಯಾಕೆ ಜಿನ್ ಬರ್ಲಿಲ್ಲ? ನನ್ನನ್ನ ಕಾಪಾಡಕ್ಕೆ ಇಷ್ಟ ಇಲ್ವಾ ಜಿನ್? ನನಗೆ ಮಾತಾಡೋ ಅಷ್ಟು ಶಕ್ತಿ ಇಲ್ಲ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್